ಸೊ ಸೊಲ್ಯೂಷನ್ಸ್ ಅಲ್ಲಿರುವಂತಹ ಪಾರ್ಟಿಕಲ್ಸ್ ಏನಾಗಿರುತ್ತೆ, ತುಂಬಾ ಚಿಕ್ಕದಾಗಿರುತ್ತೆ, ಸೊ ಸ್ಮಾಲ್. ಸೊ ಅದೇ ರೀತಿ ಅವೇನಾಗುತ್ತೆ, ಅದನ್ನ ಫಿಲ್ಟರ್ ಮಾಡಕ್ಕೂ ಆಗಲ್ಲ ನಾವು. ಮತ್ತೆ ನೀವು ಏನು ಲೈಟ್ ಬಿಟ್ರೆ ಲೈಟ್ ನಾವು ಬ್ಲಾಕ್ ಮಾಡಲ್ಲ ಅಥವಾ ಸ್ಕ್ಯಾಟರ್ ಮಾಡಲ್ಲ. ಸೊ ಲೈಟ್ ಸ್ಕ್ಯಾಟರ್ ಆಗ್ಬೇಕು ಅಥವಾ ಅದ್ ಬ್ಲಾಕ್ ಆಗ್ಬೇಕು ಅಂದ್ರೆ ಪಾರ್ಟಿಕಲ್ ಸೈಜ್ ದೊಡ್ಡದಾಗಿರ್ಬೇಕು. ಸೊ ಆವಾಗ ನೀವು ಒಂದು ಲೈಟ್ ರೇಡಿಯೇಷನ್ ಬಿಟ್ಟಾಗ ಅದ್ರ ಏನ್ ಮಾಡುತ್ತೆ, ಅದನ್ನ ಬ್ಲಾಕ್ ಮಾಡಬಹುದು. ಸೊ ಪಾರ್ಟಿಕಲ್ ಸೈಜ್ ತುಂಬಾ ಚಿಕ್ಕದಾಗಿರೋದ್ರಿಂದ ದೇ ಕೆನಾಟ್ ಸ್ಕ್ಯಾಟರ್ ಅಂಡ್ ದೇ ಕೆನಾಟ್ ಬ್ಲಾಕ್ ದ ಲೈಟ್. ಸೊ ದಟ್ ಈಸ್ ಇನ್ ದ ಕೇಸ್ ಆಫ್ ಸೊಲ್ಯೂಷನ್ಸ್. ಸೊ ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡ್ಬೋದು ನೀವು. ಸೊ ಇದು ಬೋತ್ ದಿ ಜಾರ್ಸ್ ಕಂಟೈನ್ಸ್ ಮಿಕ್ಸ್ಚರ್, ಎರಡರಲ್ಲೂ ಮಿಕ್ಸ್ಚರ್ ಗಳಿದಾವೆ. ಸೊ ಎರಡು ಮಿಕ್ಸ್ಚರ್ ಅಲ್ಲಿ ದ ಜಾರ್ ಆನ್ ದ ಲೆಫ್ಟ್, mixture in the jar on the left, however, is a solution. The particles in solution are so small that they don't scatter light, therefore you can't see the path of light. So left side ಅಂದ್ರೆ ಇಲ್ಲಿದೆ ನೋಡಿ. ಸೊ ಇಲ್ಲಿ ನಿಮ್ಗೆ ಲೈಟ್ ಇದು ಪಾತ್ ಏನೋ ಕಾಣಿಸ್ತಾ ಇಲ್ಲ, ಬಟ್ ಇಲ್ಲಿ ನಿಮಗೆ ಕಾಣಿಸ್ತದೆ. ಎರಡು ಮಿಕ್ಸ್ಚರೇ, ಬಟ್ ಇದು ಬೇರೆ ತರ ಮಿಕ್ಸ್ಚರ್. ಇದರಲ್ಲಿ ನಮ್ಗೆ ಏನು ಅಂತ ಹೇಳ್ತೀನಿ ಮುಂದೆ ನಾನು. ಬಟ್ ಇಲ್ಲಿ ನಿಮ್ಗೆ ಯಾವ್ದೇ ಲೈಟ್ ಪಾತ್ ಕಾಣಿಸ್ತಿಲ್ಲ. ಸೊ ಇಲ್ಲಿ ಬ್ಲಾಕ್ ಮಾಡ್ತಿದ್ದಾವೆ ಇದರಲ್ಲಿರೋ ಪಾರ್ಟಿಕಲ್ಸ್. ಇದು ಸೈಜ್ ದೊಡ್ಡದಿರೋದು ಇದು ಬ್ಲಾಕ್ ಮಾಡ್ತಿದೆ, ಬಟ್ ಇದರಲ್ಲಿ ಯಾವ್ದೇ ರೀತಿಯಾದ ಬ್ಲಾಕ್ ಆಗ್ತಾ ಇಲ್ಲ. ಸೊ ಅದಕ್ಕೆ ನಮ್ಗೆ ಇಲ್ಲಿ ಏನೋ ಲೈಟ್ ರೇಡಿಯೇಷನ್ಸ್, ಲೈಟ್ ಪಾತ್ ಏನು ಕಾಣಿಸ್ತಿಲ್ಲ, ಬಟ್ ವಿ ಕ್ಯಾನ್ ಅಬ್ಸರ್ವ್ ದ ಲೈಟ್ ಪಾತ್ ಹಿಯರ್. ಓಕೆ, ಸೊ ಈ ಪಾರ್ಟ್ ಏನಿದೆ ಇದು ಸೊಲ್ಯೂಷನ್, ದಿಸ್ ಒನ್. ಸೊ ನೆಕ್ಸ್ಟ್ ಬಂದು ಕಾನ್ಸಂಟ್ರೇಷನ್. ಸೊ ಕಾನ್ಸಂಟ್ರೇಷನ್ ಆಲ್ಮೋಸ್ಟ್ ಕೇಳಿರ್ತೀವಿ. ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ಸ್ ಇದು ಅಂತ ಎಲ್ಲ ಕೇಳಿರ್ತೀವಿ, ಡೈಲ್ಯೂಟೆಡ್ ಸೊಲ್ಯೂಷನ್ಸ್ ಇದು ಅಂತೆಲ್ಲ ಕೇಳಿರ್ತೀವಿ. ಸೊ ವಾಟ್ ಈಸ್ ಕಾನ್ಸಂಟ್ರೇಷನ್ ಅಥವಾ ಹೌ ಮಚ್ ಸಾಲ್ಯೂಟ್ ಇಸ್ ಡಿಸಾಲ್ವ್ಡ್ ಅನ್ನುವಂಥದ್ದು ಕಾನ್ಸಂಟ್ರೇಷನ್. ಎಷ್ಟು ಸಾಲ್ಯೂಟ್ ನಾವು ಡಿಸಾಲ್ವ್ ಮಾಡಬಹುದು. ಸೊ ಕಾನ್ಸಂಟ್ರೇಷನ್ ಮೆಜರ್ಸ್ ಆಫ್ ದ ಅಮೌಂಟ್ ಆಫ್ ಸಾಲ್ಯೂಟ್ ಡಿಸಾಲ್ವ್ಡ್ ಇನ್ ಎ ಸಾಲ್ವೆಂಟ್. ಅಮೌಂಟ್ ಆಫ್ ಸಾಲ್ಯೂಟ್ ಡಿಸಾಲ್ವ್ಡ್ ಇನ್ ಎ ಸಾಲ್ವೆಂಟ್. ಒಂದು ಸಾಲ್ವೆಂಟ್ ಅಲ್ಲಿ ನಾವು ಎಷ್ಟು ಸಾಲ್ಯೂಟ್ ಗಳನ್ನ ಡಿಸಾಲ್ವ್ ಮಾಡಬಹುದು ಅನ್ನುವಂಥದ್ದು ಕಾನ್ಸಂಟ್ರೇಷನ್ ಆಗುತ್ತೆ. ಸೊ ನೀವು 1 ಲೀಟರ್ ವಾಟರ್ ಕೊಟ್ರೆ ನಿಮ್ಗೆ, ಸೊ ನಿಮ್ಗೆ ಗೊತ್ತಿರುತ್ತೆ ಇದ್ರಲ್ಲಿ ಎಷ್ಟು ಸಾಲ್ಟ್ ನ ನಾನು ಡಿಸಾಲ್ವ್ ಮಾಡಬಹುದು. ಸೊ 1 kg ಸಾಲ್ಟ್ ನ ಡಿಸಾಲ್ವ್ ಮಾಡಬಹುದಾ, ಇಲ್ಲ 10 kg ಸಾಲ್ಟ್ ನ ಡಿಸಾಲ್ವ್ ಮಾಡಬಹುದಾ 1 ಲೀಟರ್ ಅಷ್ಟರಲ್ಲಿ ಅಂತ ಗೊತ್ತಿರುತ್ತೆ ಅಲ್ವಾ. ಸೊ ಈಗ ನಿಮ್ಗೆ 1 ಲೀಟರ್ ನೀರ್ ಕೊಟ್ಬಿಟ್ಟು 10 kg ಉಪ್ಪು ಕೊಟ್ರೆ ಸಾಲ್ಟ್ ಡಿಸಾಲ್ವ್ ಮಾಡ್ತೀರಾ ಕಂಪ್ಲೀಟ್ ಆಗಿ? ಆಗೋದಿಲ್ಲ ಅಲ್ವಾ. ಸೊ ಅಲ್ಲಿ ಏನಾಗುತ್ತೆ, ನೀವು 10 kg ಸಾಲ್ಟ್ ಹಾಕ್ಬಿಟ್ರೆ ಅದೇನಾಗುತ್ತೆ, ಡಿಸಾಲ್ವ್ ಆಗೋದೇ ಇಲ್ಲ, ರೈಟ್. ಸೊ ಅದೇ ರೀತಿ ಇಲ್ಲಿ ನಾವು ಕಾನ್ಸಂಟ್ರೇಷನ್ ಅಂತ ಬಂದಾಗ ಎಷ್ಟು ಅಮೌಂಟ್ ಆಫ್ ಸಾಲ್ಯೂಟ್ ನ ಎಷ್ಟು ಅಮೌಂಟ್ ಆಫ್ ವಾಟರ್ ಅಲ್ಲಿ ಅಥವಾ ಎಷ್ಟು ಅಮೌಂಟ್ ಆಫ್ ಸಾಲ್ವೆಂಟ್ ಅಲ್ಲಿ ಡಿಸಾಲ್ವ್ ಮಾಡ್ತಾ ಇದೀವಿ ಅನ್ನುವಂಥದ್ದು ಕಾನ್ಸಂಟ್ರೇಷನ್ ಆಗುತ್ತೆ. So if you know the exact concentration of a solution is very important in chemistry and medicine, because using wrong concentration can be dangerous. So especially medicine field ಬಂದ್ರೆ ಅಥವಾ medicines ಬಂದ್ರೆ, ಸೊ ಅಲ್ಲಿ ಮೋಸ್ಟ್ ಆಫ್ ದ ಮೆಡಿಸಿನ್ಸ್ ಏನ್ ಫಾರ್ಮೇಷನ್ ಆಗುತ್ತೆ, ಏನ್ ಪ್ರೊಡಕ್ಷನ್ ಆಗುತ್ತೆ, ಅವೆಲ್ಲ ಆಗುವಂತದ್ದು ಕೆಮಿಕಲ್ ರಿಯಾಕ್ಷನ್ಸ್ ಇಂದಾನೆ, ಕೆಮಿಸ್ಟ್ರಿ ಇಂದಾನೆ. ಸೊ ಅಲ್ಲಿ ಕೆಲವೊಂದು ಮೆಡಿಸಿನ್ ಗಳು ನಾವೇನ್ ಯೂಸ್ ಮಾಡ್ತೀವಿ, ಸೊ ಅದರದ್ದು ಕಾನ್ಸಂಟ್ರೇಷನ್ ನಮ್ಗೆ ಗೊತ್ತಿರಬೇಕು. ಅದ್ರದ್ದು ಕಾನ್ಸಂಟ್ರೇಷನ್ ನಮ್ಗೆ ಗೊತ್ತಿಲ್ಲ ಅಂದ್ರೆ ನಮ್ಗೇನಾಗುತ್ತೆ, ಹೆಲ್ತ್ಗೆ ಅದು ಡೇಂಜರಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನೀವು ನಿಮ್ಮ ಫಿಸಿಷಿಯನ್ಸ್ ಹತ್ರ ಹೋಗಿದ್ರೆ, ನೀವು ಫಿಸಿಷಿಯನ್ಸ್ ನಿಮ್ಗೆ ಜ್ವರ ಬಂದಾಗ ಏನೋ ಬಂದಾಗ ನಿಮ್ಗೆ ಗೈಡ್ ಮಾಡಿರ್ತಾರೆ. ಸೊ ಲೈಕ್ ಈ ಟ್ಯಾಬ್ಲೆಟ್ ನ ಅರ್ಧ ತಗೊಳ್ಳಿ, ಈ ಟ್ಯಾಬ್ಲೆಟ್ ನ ಫುಲ್ ತಗೊಳ್ಳಿ ಅಂತೆಲ್ಲ ಹೇಳಿರ್ತಾರೆ. ಸೊ ಅಂದ್ರೆ ಅದ್ರದ್ದು ಕಾನ್ಸಂಟ್ರೇಷನ್ ಮೇಲೆ ಡಿಪೆಂಡ್ ಆಗಿ ನಿಮ್ಮ ಏಜ್ ಲೆವೆಲ್ಗೆ ಲಿಮಿಟ್ ಆಗಿ ಅವರು ಟ್ಯಾಬ್ಲೆಟ್ಸ್ ಗಳನ್ನ ಇಷ್ಟಿಷ್ಟು ತಗೋಬೇಕು ಅಂತ ಹೇಳ್ತಾರೆ. ಸೊ ಅದು ಕಾನ್ಸಂಟ್ರೇಷನ್. ನಂಗೆ ಜ್ವರ ಬೇಗ ವಾಸಿ ಆಗ್ಲಿ ಅಥವಾ ನಂಗೆ ಬೇಗ ಕ್ಯೂರಿ ಆಗ್ಲಿ ಅನ್ಬಿಟ್ಟು ನನಗೆ ಕೊಟ್ಟಿರೋ ಮಾತ್ರ ಎಲ್ಲ ಒಂದೇ ಸತಿ ತಗೊಂಡ್ಬಿಟ್ರೆ ಅವಾಗ ಏನಾಗುತ್ತೆ, ಅದು ಜ್ವರ ಕ್ಯೂರ್ ಆಗಲ್ಲ, ಜ್ವರನೇ ಬರಲ್ಲ ಮತ್ತೆ ಯಾವತ್ತುವೆ. ಸೊ ಜ್ವರನೇ ಮತ್ತೆ ಯಾವತ್ತು ಯಾಕೆ ಬರಲ್ಲ, ಸೊ ನೀವ್ಯಾರು ಇರಲ್ಲ, ಹಂಗಾಗ್ಬಿಡ್ತಿದೆ. ಸೊ ಅದಕ್ಕೆ ಅದಕ್ಕೂ ಒಂದು ರೀತಿಯಾದ ಕಾನ್ಸಂಟ್ರೇಷನ್ ಗಳು ಕೊಟ್ಟಿರ್ತಾರೆ, ಇಷ್ಟಿಷ್ಟೇ ತಗೊಬೇಕು ಅಂತ. ಸೊ ಆ ತರ ಕಂಡೀಷನ್ ಇರೋದ್ರಿಂದ ಕಾನ್ಸಂಟ್ರೇಷನ್ ಅನ್ನುವಂಥದ್ದು ನಮಗೆ ಕೆಮಿಸ್ಟ್ರಿಲಿ ತುಂಬಾ ಆಗುತ್ತೆ. ಲ್ಯಾಬೋರೇಟರಿಗಳಲ್ಲಿ ಎಕ್ಸ್ಪೆರಿಮೆಂಟ್ಸ್ ಗಳು ಮಾಡ್ಬೇಕಾದ್ರೂ ಕೂಡ, ಸೊ ಕೆಲವೊಂದು ರಿಯಾಕ್ಷನ್ ಗಳನ್ನ ಮಾಡ್ತಾ ಇರ್ಬೇಕಾದ್ರೆ ಇಷ್ಟು ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ ನ ಮಾತ್ರ ಹಾಕಿ ಅಂತ ನಿಮ್ಮ ಟೀಚರ್ ಹೇಳಿರ್ತಾರೆ.
ಅಯ್ಯೋ ಜಾಸ್ತಿ ಹಾಕಿದ್ರೆ ಏನಾಗುತ್ತೆ ನೋಡೋಣ ಅಂದ್ಬಿಟ್ಟು ನೀವೇನ್ ಮಾಡಿರ್ತೀರಾ, ಜಾಸ್ತಿ ಹಾಕಿರ್ತೀರಾ. ಅವಾಗ ನಿಮ್ಗೆ ಏನ್ ಹೇಳಿರ್ತಾರೆ ಆ ರಿಯಾಕ್ಷನ್ಗಳು ಬರೋದಿಲ್ಲ. ಸೊ ಅವಾಗ ಮೇಡಮ್ ಕೇಳ್ತಾರೆ ಅಥವಾ ಸರ್ ಕೇಳ್ತಾರೆ ಯಾಕೆ ಬರ್ತಾ ಇಲ್ಲ ಅಂದ್ರೆ ಗೊತ್ತಿಲ್ಲ ಸರ್, ನೀವು ಮಾಡಿರೋದೇ ತಪ್ಪು, ಸರಿಯಾಗಿ ಸೊಲ್ಯೂಷನ್ ಪ್ರಿಪೇರ್ ಮಾಡಿಲ್ಲ ಸರ್ ಅಂತ ಹೇಳ್ಬಿಡ್ತಾರೆ ಅಲ್ವಾ. ಸೊ ಈ ತರ ಕೇಸಸ್ಗಳು ನೀವೀಗ PUC ಬಂದ್ಮೇಲೆ ನಿಮ್ಗೆ ಲ್ಯಾಬ್ರೇಟರಿ ಕರ್ಕೊಂಡು ಹೋಗಿ ಎಕ್ಸ್ಪೆರಿಮೆಂಟ್ ಮಾಡಕ್ ಹೇಳಿದಾಗ ಈ ತರ ಎಲ್ಲ ಒಂದು ಸಾಹಸ ಕ್ರೀಡೆಗಳನ್ನ ನೀವು ಪ್ರದರ್ಶಿಸ್ತೀರಾ. ಸೊ ಅದೆಲ್ಲವನ್ನ ನಾನು ಕಂಡಿಡ್ಕೊಂಡ್ಬಿಟ್ಟು ಆಮೇಲೆ ನಿಮ್ಗೆ ಸೊಲ್ಯೂಷನ್ ಮಾಡೋದನ್ನ ನಿಮ್ಗೆ ಹೇಳ್ಕೊಟ್ಬಿಟ್ಟು ನಿಮ್ ಕೈಲೇ ಮಾಡಿಸ್ತೀನಿ. ಅವಾಗ ಸೊಲ್ಯೂಷನ್ ಸರಿಯಾಗಿ ಬಂದಿಲ್ಲ ಅಂದ್ರೆ ಕಾರಣಕರ್ತರು ನೀವಾಗ್ತೀರಾ. ಗೊತ್ತಾಗಿದ್ಯಾ? ನಿಮ್ಗೆ ನಿಮ್ಮ ಎಕ್ಸ್ಪೆರಿಮೆಂಟ್ ಗಳಿಗೆ ಏನೆಲ್ಲ ಸೊಲ್ಯೂಷನ್ಗಳು ಬೇಕು ಆ ಸೊಲ್ಯೂಷನ್ಗಳನ್ನ ನೀವೇ ಪ್ರಿಪೇರ್ ಮಾಡ್ಕೋತೀರಾ PUCಲಿ. ನಾನ್ ಯಾವ ಸೊಲ್ಯೂಷನ್ ಪ್ರಿಪೇರ್ ಮಾಡ್ಕೊಡೋದಿಲ್ಲ. ನಿಮ್ಗೆ ಮೆಥಡ್ ಹೇಳ್ಕೊಡ್ತೀನಿ, ಯಾವ್ದನ್ನ ಎಷ್ಟು ತಗೋಬೇಕು, ಎಷ್ಟು ಹಾಕ್ಬೇಕು, ಎಷ್ಟು ಡಿಸಾಲ್ವ್ ಮಾಡ್ಬೇಕು ಅಂತ ನೀವೇ ಪ್ರಿಪೇರ್ ಮಾಡ್ಕೊಬೇಕು. ಇನ್ಮೇಲಿಂದ ನಿಮ್ಮ ತಪ್ಪುಗಳಿಗೆ ನೀವೇ ರೆಸ್ಪಾನ್ಸಿಬಲ್ ಆಗ್ತೀರಾ. ಓಕೆ, ಸೊ ಅದೆಲ್ಲ ಮುಂದೆ ನೋಡೋಣ. ಸೊ ಈಗ ಕಾನ್ಸಂಟ್ರೇಷನ್ ಬಗ್ಗೆ ಗೊತ್ತಾಗಿದೆ. ಸೊ ನೆಕ್ಸ್ಟ್ ಇಲ್ಲಿ ನೋಡಿ ಒಂದು ಡಯಾಗ್ರಾಮ್ ಅಬ್ಸರ್ವ್ ಮಾಡ್ಬೋದು ನಾವು. ಸೊ ಈ ಕಡೆ ಎರಡು ಸಾಲ್ಟ್ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ಅದು ಕಾಪರ್ ಸಲ್ಫೇಟ್ ಅಂತ. ಒಂದು ಕಡೆ ನಿಮ್ಗೆ ನೋಡ್ಬೋದು ಕಲರ್ ಡಿಮ್ ಆಗಿದೆ, ಇನ್ನೊಂದು ಕಡೆ ನೀವು ನೋಡ್ಬೋದು ಕಲರ್ ಡಾರ್ಕ್ ಆಗಿದೆ. ಸೊ ಡಿಮ್ ಮತ್ತೆ ಡಾರ್ಕ್ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ಯಾವ್ದು ಡೈಲ್ಯೂಟ್ ಇದೆ, ಯಾವ್ದು ಕಾನ್ಸಂಟ್ರೇಟೆಡ್ ಇದೆ ಅಲ್ವಾ. ಸೊ ಈ ಕಡೆ ನೋಡಿ ಇದೇನಿದೆ, ಡೈಲ್ಯೂಟ್ ಇದೆ ಇದು. ಓಕೆ, ಸೊ ಇದೇನಿದೆ, ದಿಸ್ ಈಸ್ ಗೋಯಿಂಗ್ ಟು ಬಿ ಡೈಲ್ಯೂಟ್. ಸೊ ಅದ್ರದ್ದು ಕಲರ್ ನೋಡಿ, ಇಲ್ಲಿ ಸಾಲ್ಟ್ ಎಷ್ಟು ಡಿಸಾಲ್ವ್ ಮಾಡಿದ್ದಾರೆ, ಎಷ್ಟು ಸಾಲ್ಟ್ ಡಿಸಾಲ್ವ್ ಮಾಡಿದ್ದಾರೆ, ಇಲ್ಲಿ ನೀವು ಅರ್ಥ ಮಾಡಿ ಎಷ್ಟು ಸಾಲ್ಟ್ ಡಿಸಾಲ್ವ್ ಮಾಡಿದ್ದಾರೆ. ಸೊ ಅದಕ್ಕೆ ಇದ್ರದ್ದು ಕಲರ್ ಏನಿದೆ, ಕಲರ್ ತುಂಬಾ ಡಾರ್ಕ್ ಇರೋದ್ರಿಂದ ಇಟ್ ಇಸ್ ಗೋಯಿಂಗ್ ಟು ಬಿ ಮೋರ್ ಕಾನ್ಸಂಟ್ರೇಟೆಡ್. ಸರ್ ಡೈಲ್ಯೂಟ್ ಅಂದ್ರೆ ಲೆಸ್ ಕಾನ್ಸಂಟ್ರೇಷನ್ ಅಂತನಾ? ಹೌದು, ಡೈಲ್ಯೂಟ್ ಅಂದ್ರೆ ಲೆಸ್ ಕಾನ್ಸಂಟ್ರೇಷನ್ ಅಂದ್ರೆ ಕಮ್ಮಿ ಸಾಲ್ಯೂಟ್ ನ ಹಾಕಿರ್ತೀನಿ ಅಂತ. ಸೊ ಇಲ್ಲೊಂದು ಮ್ಯಾಥಮೆಟಿಕಲ್ ವೇ ಇದೆ ಟು ಫೈಂಡ್ ಔಟ್ ದ ಕಾನ್ಸಂಟ್ರೇಷನ್. ನಿಮ್ಗೆ ಯಾವುದೇ ಒಂದು ಕೊಟ್ಟಿರುವಂತಹ ಸೊಲ್ಯೂಷನ್ ಕಾನ್ಸಂಟ್ರೇಷನ್ ಎಷ್ಟಿದೆ ಅಂತ ಕಂಡುಹಿಡ್ಕೊಳ್ಳೋದಕ್ಕೆ ಮ್ಯಾಥಮೆಟಿಕಲ್ ಫಾರ್ಮುಲಾ ಇದೆ. ಸೊ ಇಲ್ಲಿ ನಾವೇನ್ ಮಾಡ್ತೀವಿ, ಕಾನ್ಸಂಟ್ರೇಷನ್ ನಾವು ಯಾವ ಯೂನಿಟ್ ಯೂಸ್ ಮಾಡ್ತೀವಿ ಅಂದ್ರೆ ಗ್ರಾಮ್ ಪರ್ ml, ಗ್ರಾಮ್ ಆಫ್ ಸಾಲ್ಯೂಟ್ ಬೈ ಮಿಲಿಲೀಟರ್ ಆಫ್ ಸಾಲ್ವೆಂಟ್. ಅಂದ್ರೆ ಎಷ್ಟು ಸಾಲ್ವೆಂಟ್ ಒಳಗಡೆ ಎಷ್ಟು ಸಾಲ್ಯೂಟ್ ನ ಡಿಸಾಲ್ವ್ ಮಾಡ್ಕೊಂಡಿದೀವಿ, ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಕಾನ್ಸಂಟ್ರೇಷನ್ ಆಫ್ ಎ ಸೊಲ್ಯೂಷನ್ ಇನ್ ವಿಚ್ 35 ಗ್ರಾಮ್ ಆಫ್ ಸಾಲ್ಟ್ ಇಸ್ ಡಿಸಾಲ್ವ್ಡ್ ಇನ್ 175 ml ಆಫ್ ವಾಟರ್ ಅಂತ ಇದ್ರೆ, ಸೊ ನಾವೇನ್ ಮಾಡ್ತೀವಿ 35 ಡಿವೈಡೆಡ್ ಬೈ 175 ಮಾಡಿದ್ರೆ ನಿಮ್ಗೆ ಏನ್ ಸಿಗುತ್ತೆ, ಕಾನ್ಸಂಟ್ರೇಷನ್ ಆಫ್ ದಟ್ ಸೊಲ್ಯೂಷನ್. ಸೊ ಈಗ ಕಾನ್ಸಂಟ್ರೇಷನ್ ಎಷ್ಟಿದೆ, 0.2 ಗ್ರಾಮ್ ಪರ್ ml. ಏನ್ ಅರ್ಥ 0.2 ಗ್ರಾಮ್ ಪರ್ ml ಅಂದ್ರೆ, 1 ml ಗೆ 0.2 ಗ್ರಾಮ್ ನ ಆಡ್ ಮಾಡ್ತಾ ಇದ್ದೀವಿ. ಎಕ್ಸಾಕ್ಟ್ಲಿ, ಅರ್ಥ ಆಗ್ತಿದ್ಯಾ? 1 ml ಗೆ 0.2 ಗ್ರಾಮ್ ಆಫ್ ಸಾಲ್ಯೂಟ್ ನ ಆಡ್ ಮಾಡ್ತಾ ಇದೀವಿ ಅಂತ ಅರ್ಥ ಅಲ್ಲಿ. ಸೊ ಅದನ್ನ ಕಾನ್ಸಂಟ್ರೇಷನ್ ಅಂತ ಕರಿತೀವಿ. ದಟ್ ಇಸ್ ವಾಟ್ ಕಾನ್ಸಂಟ್ರೇಷನ್. ಅರ್ಥ ಆಗಿದ್ಯಾ? ಸರ್ ಅರ್ಥ ಆಗಿದೆ. ಸೊ ಈ ತರ ನಿಮ್ಗೆ ಯಾವ್ದಾದ್ರು ಕ್ವಶನ್ಸ್ ಕೊಟ್ಬಿಟ್ಟು ಏನ್ ಮಾಡ್ತಾರೆ ಕೆಲವೊಂದ್ರಲ್ಲಿ, ಸೊ 2 ಕೊಡ್ತಾರೆ, ಎ ಮತ್ತೆ ಬಿ ಕೊಟ್ಬಿಟ್ಟು ಯಾವ್ದು ಡೈಲ್ಯೂಟ್ ಇದೆ ಯಾವ್ದು ಕಾನ್ಸಂಟ್ರೇಟೆಡ್ ಇದೆ ಅಂತ ಕಂಡುಹಿಡಿಯಿರಿ ಅಂತ. ಈಗ ನಿಮ್ಗೆ ಅದೇ ಕೊಟ್ಟಿದ್ದಾರೆ ನೋಡಿ ಕೆಳಗಡೆ. ಕ್ಯಾಲ್ಕುಲೇಟ್ ದ ಕಾನ್ಸಂಟ್ರೇಷನ್ ಆಫ್ ಸೊಲ್ಯೂಷನ್ ಎ ವಿಚ್ ಹ್ಯಾಸ್ 55 ಗ್ರಾಮ್ ಆಫ್ ಶುಗರ್ dissolved in 500 ml of water. 55 ಗ್ರಾಮ್ ಆಫ್ ಶುಗರ್ dissolved in 500 ml of water. ನೋಡಿ ಅದು ಕಾನ್ಸಂಟ್ರೇಷನ್ ಕಂಡುಹಿಡ್ಕೋತೀವಿ ಈ ತರ ಅಲ್ವಾ, 0.11 ಸಿಕ್ತು. ಅದೇ ರೀತಿ ಇನ್ನೊಂದು ಕೊಟ್ಟಿದ್ದಾರೆ, ಕ್ಯಾಲ್ಕುಲೇಟ್ ದ ಕಾನ್ಸಂಟ್ರೇಷನ್ ಆಫ್ ಸೊಲ್ಯೂಷನ್ ಬಿ ವಿಚ್ ಹ್ಯಾಸ್ 36 ಗ್ರಾಮ್ ಆಫ್ ಶುಗರ್ ಇನ್ 144 ml ಆಫ್ ವಾಟರ್. ಅದನ್ನು ಕೂಡ ಕಂಡುಹಿಡ್ಕೊಂಡ್ವಿ. ಈಗ ಕ್ವಶನ್ ಏನಿದೆ, ವಿಚ್ ಸೊಲ್ಯೂಷನ್ ಇಸ್ ಮೋರ್ ಡೈಲ್ಯೂಟ್, ಯಾವ್ದು ಎರಡರಲ್ಲಿ ಡೈಲ್ಯೂಟ್ ಯಾವ್ದು ಅಂತ. ಅವಾಗ ನೀವು ನೋಡ್ತೀರಾ 0.11 ಇದೆ, 0.25 ಇದೆ, ಯಾವ್ದು ಕಮ್ಮಿ ಇದೆಯೋ ಅದೇ ತಾನೇ ಡೈಲ್ಯೂಟ್. ಸೊ ಸೊಲ್ಯೂಷನ್ ಕಮ್ಮಿ ಇದೆ, ಸೊ ಅದು ಡೈಲ್ಯೂಟ್. ಹಾಗಾದ್ರೆ ಅದು ಡೈಲ್ಯೂಟ್ ಆದ್ರೆ ಸೊಲ್ಯೂಷನ್ ಬಿ ಇಸ್ ಮೋರ್ ಕಾನ್ಸಂಟ್ರೇಟೆಡ್. ಗೊತ್ತಾಗಿದೆಯಾ ಕಂಡುಹಿಡಿಯಕ್ಕೆ?
ಸರ್ ಸರ್ ಯೂನಿಟ್ ಇಟ್ಕೊಬೇಕು, ಗ್ರಾಮ್ ಪರ್ ml. Okay, so what are the different methods how quickly solids dissolve in liquid? So ಬೇರೆ ಬೇರೆ ಮೆಥಡ್ ಗಳು ನಮ್ಗಿದೆ ಸಾಲಿಡ್ ನ ಡಿಸಾಲ್ವ್ ಮಾಡೋದಕ್ಕೆ ಲಿಕ್ವಿಡ್ ಒಳಗಡೆ. ಸೊ ಫಸ್ಟ್ ಏನು ಮಿಕ್ಸಿಂಗ್, ಅದೇ ನೀವೇನ್ ಮಾಡ್ತೀರಿ, ಇದು ಕಾಮನ್ ಮೆಥಡ್. ನಾವೇನ್ ಮಾಡ್ತೀವಿ, ಸಾಲ್ಟ್ ಮತ್ತೆ ವಾಟರ್ ತಗೊಂಡು ಅದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಬಿಡ್ತೀವಿ. ಓಕೆ, ಸೊ ಅದು ಮಿಕ್ಸಿಂಗ್ ನಿಮ್ಗೆಲ್ಲ ಗೊತ್ತೇ ಇದೆ. ಮಿಕ್ಸಿಂಗ್ ಅಂದ್ರೆ ಬೈ ಸ್ಟಿರಿಂಗ್ ಆರ್ ಶೇಕಿಂಗ್. ಸೊ ಈ ರೀತಿ ಮಾಡ್ಬಿಟ್ಟು ನಾವೇನ್ ಮಾಡೋದು, ಆ ಬೇಗ ಸಾಲಿಡ್ಸ್ ಡಿಸಾಲ್ವ್ ಆಗಿ. ನೀವು ಬರೀ ಸಾಲ್ಟ್ ಹಂಗೆ ನೀರಲ್ಲಿ ಹಾಕ್ಬಿಟ್ಬಿಟ್ರೆ ಬೇಗ ಆಗುತ್ತಾ, ಇಲ್ಲ ಮಿಕ್ಸ್ ಮಾಡಿದ್ರೆ ಬೇಗ ಆಗುತ್ತಾ? ಮಿಕ್ಸ್ ಮಾಡಿದ್ರೆ ಬೇಗ ಆಗುತ್ತೆ. ಹಾ, ಸೊ ಅದು ಪ್ರೋಸೆಸ್ ನೋಡಿ ಇಲ್ಲಿ ಎಷ್ಟು ಬೇಗ ಡಿಸಾಲ್ವ್ ಮಾಡಬಹುದು ಅಂತ. ಸೊ ಅದಕ್ಕೆ ಏನ್ ಮಾಡ್ತೀವಿ ನಾವು, ಸ್ಟಿರ್ ಮಾಡಿದಾಗ ಬೇಗ ಡಿಸಾಲ್ವ್ ಆಗ್ಬಿಡುತ್ತೆ. ಸೊ ಅದೊಂದು ಮೆಥಡ್. ನೆಕ್ಸ್ಟ್ ಏನ್ ಮಾಡ್ತೀರಾ, ಹೀಟಿಂಗ್. ಸೊ ಹೀಟ್ ಮಾಡೋದ್ರಿಂದನೂ ಏನಾಗುತ್ತೆ, ನಮ್ಗೆ ಮಾಲಿಕ್ಯೂಲ್ಸ್ ಏನಿರುತ್ತೆ ಅಥವಾ ಅಲ್ಲಿ ಒಳಗಡೆ ಆ ಮಾಲಿಕ್ಯೂಲ್ಸ್ ಗೆ ಎನರ್ಜಿ ಕೊಟ್ಟಂಗ ಆಗುತ್ತೆ ಅಲ್ವಾ. ಈಗ ನೀವು ಏನೋ ಸುಮ್ನೆ ಏನೋ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಯಾವ್ದೋ ತಾರ್ ರೋಡ್ ಮೇಲೆ ನಡ್ಕೊಂಡು ಹೋಗ್ತಿರೋದು, ಒಂದ್ ತುಂಬಾ ಬಿಸಿಲು ಇರುತ್ತೆ ಅವತ್ತು. ತಾರ್ ರೋಡ್ ಮೇಲೆ ನಡ್ಕೊಂಡು ಹೋಗ್ತಿದ್ರು ಚಪ್ಪಲಿ ಹಾಕೊಂಡು ನಡ್ಕೊಂಡು ಹೋಗ್ಬೇಕಾದ್ರೆ ನಿಧಾನಕ್ಕೆ ನಡ್ಕೊಂಡು ಹೋಗ್ತೀರಾ. ಅದೇ ಚಪ್ಪಲಿ ಬಿಟ್ಬಿಟ್ಟು ನಡೀರಿ ಅಂದಾಗ ಹಂಗೆ ನಿಧಾನಕ್ಕೆ ನಡ್ಕೊಂಡು ಹೋಗ್ತೀರಾ? ಫಾಸ್ಟ್ ಓಡೋಯ್ತೀವಿ. ಯಾಕೆ? ಕಾಲ್ ಸುಡ್ತಾ ಇರುತ್ತೆ ಸರ್. ಹಂಗೇನೆ ಆ ಮಾಲಿಕ್ಯೂಲ್ಸ್ ಏನಾಗುತ್ತೆ, ಹೀಟ್ ಸಪ್ಲೈ ಮಾಡಿದಾಗ ಏನಾಗುತ್ತೆ, ಅವಾಗ ಎನರ್ಜಿ ಸಿಗುತ್ತೆ. ಅವಾಗ ಏನ್ ಮಾಡುತ್ತೆ, ಮೂವ್ ವೆರಿ ಫಾಸ್ಟ್ಲಿ. ಸೊ ತುಂಬಾ ಫಾಸ್ಟ್ ಆಗಿ ಮೂವ್ ಆದಾಗ ಏನಾಗುತ್ತೆ, ಸಾಲ್ಯುಬಿಲಿಟಿ ಅಥವಾ ಡಿಸೊಲ್ಯೂಷನ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಸೊ ಅವಾಗ ಬೇಗ ಸಾಲ್ಯುಬಲ್ ಆಗೋದು ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಅಲ್ಲಿ ಹೀಟಿಂಗ್ ಮುಖಾಂತರ ನಾವು ಬೇಗ ಸಾಲ್ಯುಬಲ್ ಆಗೋಕೆ, ಡಿಸಾಲ್ವ್ ಆಗೋದಕ್ಕೆ ಮಾಡ್ತೀವಿ. ಅದೇ ರೀತಿ ಇನ್ನೊಂದೇನಿದೆ, ಕ್ರಶಿಂಗ್ ಅಂತ ಇದೆ. ಸೊ ಕ್ರಶಿಂಗ್ ಅಲ್ಲಿ ಏನ್ ಮಾಡ್ತೀವಿ, ನಿಮ್ಗೆ ಈಗ ಸಾಲಿಡ್ಸ್ ಏನಿರ್ತದೆ ಅದು ಕೆಲವೊಂದು ಕ್ರಿಸ್ಟಲ್ ಫಾರ್ಮ್ ಅಲ್ಲಿ ಇರುತ್ತೆ ಅಲ್ವಾ. ಒಂದೊಂದು ಈಗ ಶುಗರ್ ನೋಡ್ತೀರಾ ನೀವು, ಶುಗರ್ ನೋಡಿದಾಗ ಏನಾಗಿರುತ್ತೆ, ಶುಗರ್ ಅದ್ರಲ್ಲಿ ನೀವು ಶುಗರ್ ಅಬ್ಸರ್ವ್ ಮಾಡಿದ್ರೆ ಅದೊಂದು ಸಾಲಿಡ್ ಕ್ರಿಸ್ಟಲ್ ಅಲ್ವಾ. ಅದು ಪೌಡರ್ ತರ ಇರುತ್ತೆ, ಕ್ರಿಸ್ಟಲ್ ತರ ಇರುತ್ತೆ. ಕ್ರಿಸ್ಟಲ್. ಹಾ, ಅದನ್ನ ನೀವು ಏನ್ ಮಾಡ್ತೀರಾ, ಕ್ರಶ್ ಮಾಡಿ ಪೌಡರ್ ಮಾಡ್ತೀವಿ ಅಲ್ವಾ. ಅವಾಗ ಸಾಲ್ಯುಬಲ್ ಮಾಡಕ್ ಈಸಿನಾ, ನಿಮ್ಗೆ ಸಾಲಿಡ್ ಸ್ಟೇಟ್ ಕ್ರಿಸ್ಟಲ್ ಫಾರ್ಮ್ ಅಲ್ಲಿ ಇದ್ದಾಗ ಸಾಲ್ಯುಬಲ್ ಮಾಡಕ್ ಈಸಿನಾ? ಪೌಡರ್ ಫಾರ್ಮ್ ಅಲ್ಲಿ ಇದ್ದಾಗ. ಸೊ ಅದಕ್ಕೆ ಏನ್ ಮಾಡ್ತೀವಿ ನಾವು, ಕ್ರಶ್ ಮಾಡ್ಕೋತೀವಿ. ಕ್ರಶ್ ಮಾಡಿ ಪೌಡರ್ ಫಾರ್ಮ್ ಕನ್ವರ್ಟ್ ಮಾಡಿ ಆಮೇಲೆ ಅದರಿಂದ ಸಾಲ್ಯುಬಲ್ ಮಾಡಿದಾಗ ಬೇಗ ಡಿಸಲ್ವ್ ಆಗುತ್ತೆ ಅನ್ನೋದು ಇಲ್ಲಿ ಆಗುತ್ತೆ. ಸೊ ಇಲ್ಲಿ ನಮ್ಗೆ ಫಸ್ಟ್ ಇಯರ್ PUC ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಇರುತ್ತಲ್ಲ, ಪ್ರಾಕ್ಟಿಕಲ್ ಏನಿರುತ್ತೆ ಆ ಪ್ರಾಕ್ಟಿಕಲ್ಸ್ ಅಲ್ಲೂ ನಾವೇನ್ ಮಾಡ್ತೀವಿ, ನಿಮ್ಗೆ ಸಾಲ್ಟ್ ಗಳನ್ನ ಕೊಡ್ತೀವಿ. ಆ ಸಾಲ್ಟ್ ನೀವೇನ್ ಮಾಡ್ಬೇಕಂತ ಹೇಳಿರ್ತೀವಿ ಫಸ್ಟೇ. ಸೊ ಅದನ್ನ ನೀವು ಕ್ರಶ್ ಮಾಡಿ ಅದನ್ನ ಪೌಡರ್ ಮಾಡ್ಬಿಟ್ಟು ಆಮೇಲೆ ಎಕ್ಸ್ಪೆರಿಮೆಂಟ್ ಕ್ಯಾರಿ ಮಾಡಿ ಅಂತ ಹೇಳಿರ್ತೀವಿ. ನೀವು ಆ ತರ ಮಾಡಿದಾಗ ಏನಾಗುತ್ತೆ, ರಿಯಾಕ್ಷನ್ಸ್ ಬೇಗ ಸಿಗುತ್ತೆ ನಿಮ್ಗೆ. ನಾವ್ ಹೇಳ್ದಂಗೆ ನೀವು ಪೌಡರ್ ಮಾಡ್ದೆ, ಕ್ರಶ್ ಮಾಡ್ದೆ, ಹಂಗೆ ಡೈರೆಕ್ಟ್ ಆಗಿ ಹಾಕೊಂಡ್ಬಿಟ್ರೆ ಅವಾಗ ನಿಮ್ಗೆ ಗೊತ್ತಾಗ್ಬೇಕು ಸಾಲ್ಯುಬಿಲಿಟಿ ಕಮ್ಮಿ ಆಗುತ್ತೆ, ರಿಯಾಕ್ಷನ್ ಆಗುತ್ತೆ, ಲೇಟ್ ಆಗುತ್ತೆ. ಓಕೆ, ಸೊ ಅದಕ್ಕೋಸ್ಕರ ಈ 3 ಮೆಥಡ್, ಮಿಕ್ಸಿಂಗ್, ಹೀಟಿಂಗ್, ಕ್ರಶಿಂಗ್. ಸೊ ಇದರಿಂದ ನಮ್ಗೆ ಏನಾಗುತ್ತೆ, ಸೊ ಸಾಲ್ಯುಬಲ್ ಮಾಡಕ್ಕೆ, ಡಿಸಾಲ್ವ್ ಮಾಡೋದಕ್ಕೆ ಫಾಸ್ಟ್ ಆಗುವಂತೆ ಹೆಲ್ಪ್ ಮಾಡುತ್ತೆ. ಗೊತ್ತಾಗಿದ್ಯಾ? ಎಸ್ ಸರ್. ಸೊ ಅಲ್ಲಿಗೆ ಸೊಲ್ಯೂಷನ್ಸ್ ಮುಗೀತು. ಸೊಲ್ಯೂಷನ್ ಇಂದ ನೆಕ್ಸ್ಟ್ ಬಂದ್ರೆ ನಮಗೆ ಸಸ್ಪೆನ್ಷನ್ ಅಂತ ಇದೆ. ಸೊ ಸಸ್ಪೆನ್ಷನ್ಸ್ ಅಂದ್ರೆ ಏನಾಗುತ್ತೆ, ಸೊ ಸಸ್ಪೆನ್ಷನ್ ಇಸ್ ಆಲ್ಸೋ ಎ ಮಿಕ್ಸರ್. ಅದು ಒಂದು ರೀತಿಯಾದ ಮಿಕ್ಸರ್. ಸೊ ಮಿಕ್ಸರ್ ಇನ್ ವಿಚ್ particles of a material are dispersed throughout a liquid or gas but are large enough that they settle out. ಅಂದ್ರೆ ಇಲ್ಲೇನ್ ಹೇಳ್ತಿದಾರೆ ಅಂದ್ರೆ, ಸಸ್ಪೆನ್ಷನ್ ಮಾಲಿಕ್ಯೂಲ್, ಸಸ್ಪೆನ್ಷನ್ ಅಲ್ಲಿ ಇರುವಂತಹ ಪಾರ್ಟಿಕಲ್ಸ್ ಸೈಜ್ ತುಂಬಾ ದೊಡ್ಡದು. ದೇ ಆರ್ ಲಾರ್ಜರ್ ದನ್ ದ ಸೈಜ್ ಆಫ್ ಪಾರ್ಟಿಕಲ್ಸ್ ಇನ್ ದ ಸೊಲ್ಯೂಷನ್. ಸೊಲ್ಯೂಷನ್ ಅಲ್ಲಿ ಇರುವಂತಹ ಪಾರ್ಟಿಕಲ್ ಸೈಜ್ ಗಿಂತ ಇದು ತುಂಬಾ ಜಾಸ್ತಿ. ಸೊ ತುಂಬಾ ಸೈಜ್ ಜಾಸ್ತಿ ಇರೋದ್ರಿಂದ ಅದು ತೂಕ ಇರುತ್ತೆ. ತೂಕ ಇದ್ದಾಗ ಏನಾಗುತ್ತೆ, ಅದು it settled down. it will try to settle down because gravitation full ಇದ್ದೇ ಇರುತ್ತೆ. ಸೊ ಅದರಿಂದ ಏನಾಗುತ್ತೆ, ಅದು ಮೇಲೆ ನಿಂತ್ಕೊಳ್ಳಲ್ಲ, ಸೆಟ್ಲ್ ಆಗ್ಬಿಡ್ತದೆ ಕೆಳಗಡೆ. ತುಂಬಾ weight ಕಮ್ಮಿ ಇರುತ್ತೆ, they will easily get settled down. ಓಕೆ, ಸೊ ಆ ತರ ಪಾರ್ಟಿಕಲ್ಸ್ ನಾವೇಂತ ಕರಿತೀವಿ, ಸಸ್ಪೆನ್ಷನ್ ಅಂತ ಕರಿತೀವಿ. ಸಸ್ಪೆನ್ಷನ್ ಪಾರ್ಟಿಕಲ್ಸ್ ಯಾವತ್ತು
ವಿಲ್ ಹ್ಯಾವ್ ಅ ಲಾರ್ಜರ್ ಸೈಜ್. ಸೊ ಲಾರ್ಜರ್ ಸೈಜ್ ಅಂದ್ರೆ ಅದು ನಾವು ಆಕ್ಚುಲಿ ನಮ್ಮ ಕಣ್ಣಿಂದ ನೋಡ್ಬೋದು, ಅಷ್ಟು ದೊಡ್ಡ ಸೈಜ್ ಅಲ್ಲಿ ಇರುತ್ತೆ ಅದು ಸಸ್ಪೆನ್ಷನ್. ಸೊ ಯು ಕ್ಯಾನ್ ಸಿ ಇಟ್ ಬೈ ಯುವರ್ ನೇಕೆಡ್ ಐಸ್. ಸರ್ ಎಕ್ಸಾಂಪಲ್ ಕೊಡಿ. ಕೊಡ್ತೀನಿ. ಸೊ ಎಕ್ಸಾಂಪಲ್ ನೀವು ಇದನ್ನೇ ತಗೊಬಹುದು. ಯಾವ್ದೇಳಿ? ವಾಟರ್ ಮತ್ತೆ ಮಡ್ ಅಲ್ವಾ? Water with chalk powder. ಏನು ವಾಟರ್ ವಿತ್ Chalk powder. ಅದನ್ನು ತಗೋಬಹುದು ನೀವು ಅಲ್ವಾ? ಸೊ ನಿಮಗೆ ಪಾರ್ಟಿಕಲ್ಸ್ ಕಾಣಿಸ್ಬೇಕು ಅಷ್ಟೇ. ಸೊ ಅವೆಲ್ಲ ಸಸ್ಪೆನ್ಷನ್ಗೆ ಎಕ್ಸಾಂಪಲ್ಸ್ ಆಗುತ್ತೆ. Water with mud. ವಾಟರ್ ವಿತ್ ಮಡ್ ಅಲ್ವಾ? ಆಮೇಲೆ ಈ ಫ್ಲೋರ್ ಅಂದ್ರೆ ಏನು? ಹಸಿಟ್ಟು. ಅದನ್ನ ನೀರೊಳಗೆ ಹಾಕಿ Let it settle down. ಅಲ್ವಾ? ಸೊ ಆ ತರ. ಸೊ ಅವೆಲ್ಲ ಏನಾಗುತ್ತೆ? ನೀವು ಎಕ್ಸಾಂಪಲ್ ಏನಪ್ಪ? Colloidal solution. ಯಾವುದು? Colloidal solution. Meaning. ಅದೇ ಹೇಳ್ತೀನಿ ಮುಂದಕ್ಕೆ. ಕೊಲಾಯ್ಡಲ್ ಸೊಲ್ಯೂಷನ್ ಅಂದ್ರೆ ಏನು ಅಂತ. ಇವಾಗ ಸಸ್ಪೆನ್ಷನ್ ಮುಗಿಸ್ಬಿಟ್ಟು ಆಮೇಲೆ ಕೊಲಾಯ್ಡ್ ಹೋಗೋಣ. Okay. ಸೊ ಈಗ ಇಲ್ಲಿ ಗೊತ್ತಾಗಿದೆ, ಲಾರ್ಜರ್ ಪಾರ್ಟಿಕಲ್ಸ್ ಸಸ್ಪೆನ್ಷನ್ ದೇ ವಿಲ್ ಸೆಟಲ್ ಔಟ್ ಅಂತ, ಸೆಟಲ್ ಡೌನ್ ಅಂತ, ಕೆಳಗಡೆ ಸೆಟಲ್ ಆಗುತ್ತೆ. ಎ ಸಸ್ಪೆನ್ಷನ್ ಕ್ಯಾನ್ ಬಿ ಸಪರೇಟೆಡ್ ಬೈ ಪಾಸಿಂಗ್ ಇಟ್ ಥ್ರೂ ಎ ಫಿಲ್ಟರ್ ಪೇಪರ್. ಸೊ ಇದನ್ನ ನಾವು ಈಸಿಯಾಗಿ ಫಿಲ್ಟರ್ ಪೇಪರ್ ಮುಖಾಂತರ ಸಪರೇಟ್ ಮಾಡಬಹುದು. ನಿಮ್ ಮಡ್ಡಿ ವಾಟರ್ ಗೊತ್ತಿದೆ ನಿಮ್ಗೆ. ಸೊ ಒಂದ್ ಫಿಲ್ಟರ್ ಪೇಪರ್ ಇಟ್ಬಿಟ್ರೆ ಅವಾಗ ಏನಾಗುತ್ತೆ? ವಾಟರ್ ಎಲ್ಲ ಕೆಳಗೆ ಹೋಗುತ್ತೆ, ಮಡ್ಡೆ ಏನ್ ಹೋಗುತ್ತೆ, ಆ ಮಡ್ಡೆ ಎಲ್ಲ ಫಿಲ್ಟರ್ ಪೇಪರ್ ಅಲ್ಲೇ ಉಳ್ಕೊಳ್ಳುತ್ತೆ. ಸೊ ಬಟ್ ಇದನ್ನ ನಾವು ಸೊಲ್ಯೂಷನ್ ಕೇಸ್ ಅಲ್ಲಿ ಫಿಲ್ಟ್ರೇಷನ್ ಮಾಡಕ್ಕಾಗಲ್ಲ, ಯೂಸಿಂಗ್ ಫಿಲ್ಟರ್ ಪೇಪರ್ ಮಾಡಕ್ಕಾಗಲ್ಲ. ಬಟ್ ಯು ಕ್ಯಾನ್ ಡೂ ದಟ್ ಇನ್ ದ ಕೇಸ್ ಆಫ್ ಸಸ್ಪೆನ್ಷನ್ಸ್. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು, ಇಲ್ಲಿ ಪಾರ್ಟಿಕಲ್ಸ್ ವೈಟ್ ಪಾರ್ಟಿಕಲ್ಸ್ ಏನ್ ಕಾಣಿಸ್ತದೆ ಅವೆಲ್ಲ ಸಸ್ಪೆನ್ಷನ್ಗಳು. ಸೊ ಅವೆಲ್ಲ ಸಸ್ಪೆನ್ಷನ್ಗಳು. ಸೊ ಏನ್ ಅಪ್ಲಿಕೇಶನ್ ಇದೆ ಸಸ್ಪೆನ್ಷನ್ ಅಂದ್ರೆ? ಸೊ ಮೆನಿ ಮೆಡಿಸಿನ್ಸ್ ಸಚ್ ಆಸ್ ರೆಮಿಡೀಸ್ ಫಾರ್ ಅಪ್ಸೆಟ್ ಸ್ಟಮಕ್ಸ್ ಆರ್ ಸಸ್ಪೆನ್ಷನ್ಸ್. The directions on the label instruct you to shake the bottle well before use. ಅಲ್ವಾ? ಸೊ ಮೆಡಿಸಿನ್ ಗಳು ನೀವು ತಗೊಳ್ಳೋ, ಎಸ್ಪೆಷಲಿ ಟಾನಿಕ್ ಬಾಟಲ್ಸ್ ನೀವೇನ್ ಯೂಸ್ ಮಾಡ್ತೀರಾ, ಸೊ ದೇರ್ ಯು ಕ್ಯಾನ್ ಅಬ್ಸರ್ವ್ ಶೇಕ್ ವೆಲ್ ಬಿಫೋರ್ ಯೂಸ್ ಅಂತ ಹಾಕಿರ್ತಾರೆ ನಿಮ್ಗೆ ಒಂದು ಇನ್ಸ್ಟ್ರಕ್ಷನ್ ಅಲ್ವಾ? ಸೊ ಏನಕ್ಕೆ ಅದು ಶೇಕ್ ಮಾಡ್ತೀವಿ ನಾವು ನೋಡಿ, ಕೆಲವೊಂದು ಪಾರ್ಟಿಕಲ್ಸ್ ಅದ್ರಲ್ಲಿ ಇನ್ ದ ಫಾರ್ಮ್ ಆಫ್ ಇನ್ಫಾರ್ಮೇಷನ್ ಇರುತ್ತೆ. ಸೊ ಅವಾಗ ಶೇಕ್ ಮಾಡಿದಾಗ ಏನಾಗುತ್ತೆ? ಆ ಮೆಡಿಸಿನಲ್ ಅದಕ್ಕೋಸ್ಕರ ಅದನ್ನ ನಾವು ಶೇಕ್ ಮಾಡ್ಬೇಕು. ಸೊ ಶೇಕ್ ಮಾಡಿಲ್ಲ ಅಂದಾಗ ಏನಾಗುತ್ತೆ? ನಮ್ಗೆ ಈಗ ಏನು ಮೆಡಿಸಿನ್ ರಿಕ್ವೈರ್ಡ್ ಇತ್ತು, ಆ ಮೆಡಿಸಿನ್ ಬಂದು ಹ್ಯೂಮನ್ ಬಾಡಿಗೆ ರೀಚ್ ಆಗಲ್ಲ. So suspension has a biological connection as well. So ಏನ್ ಕನೆಕ್ಷನ್ ಇದೆ ಬಯಾಲಜಿ ಜೊತೆ ಅನ್ನೋದಾದ್ರೆ, ಬ್ಲಡ್ ಏನಿದೆ, ಬ್ಲಡ್ ಇಸ್ ಅ ಸಸ್ಪೆನ್ಷನ್. ಸೊ ಬ್ಲಡ್ ತಗೊಂಡ್ರೆ, ಸೊ ಬ್ಲಡ್ ಇಸ್ ಅ ಸಸ್ಪೆನ್ಷನ್. ಸೊ ಅದ್ರಲ್ಲಿ ಯಾವ್ದೆಲ್ಲ ಪಾರ್ಟಿಕಲ್ಸ್ ಸಸ್ಪೆಂಡ್ ಆಗಿದೆ ಅಂದ್ರೆ, RBC ಇದೆ, WBC ಇದೆ, ಪ್ಲೇಟ್ಲೆಟ್ಸ್ ಇದೆ. ಓಕೆ, ಸೊ ಇದೆಲ್ಲ ನಿಮ್ ಬಯಾಲಜಿಯಲ್ಲಿ ಚೆನ್ನಾಗಿ ಓದ್ಕೊಂಡಿರ್ತೀರಾ. RBC ಅಂದ್ರೆ, WBC ಅಂದ್ರೆ, ಪ್ಲೇಟ್ಲೆಟ್ಸ್ ಅಂದ್ರೆ ಏನು ಅಂತ. ಸೊ ಅವೆಲ್ಲ ಏನಾಗಿದೆ? they are all suspended in a solution called plasma. So plasma ಅನ್ನೋ ಒಂದು ಸೊಲ್ಯೂಷನ್ ಇರುತ್ತೆ. ಸೊ ಅದರಲ್ಲಿ 90% ವಾಟರ್ ಇರುತ್ತೆ and 10% ಏನಿದೆ dissolved solutes including sugars, vitamins, proteins ಇವೆಲ್ಲ ಪ್ರೆಸೆಂಟ್ ಆಗಿರುತ್ತೆ. ಓಕೆ, ಸೊ ಇವೆಲ್ಲ ಏನೋ ಸಸ್ಪೆನ್ಷನ್ಸ್. ಓಕೆ, ಅವೆಲ್ಲ ಏನಾಗುತ್ತೆ? ಸೆಟಲ್ ಡೌನ್ ಆಗುತ್ತೆ. ಮತ್ತೆ ಅದನ್ನು ನಾವು ಈಸಿಯಾಗಿ ಸಪರೇಟ್ ಕೂಡ ಮಾಡಬಹುದು. ಅಲ್ಲಿ ನಾವು ಬ್ಲಡ್ ನು ಕೂಡ ಸಸ್ಪೆನ್ಷನ್ ಅಂತ ಕರೀತಾರೆ. ಸೊ ನೆಕ್ಸ್ಟ್ ಬಂದ್ರೆ, ನೆಕ್ಸ್ಟ್ ಇರೋದು ನಮ್ಗೆ ಕೊಲಾಯ್ಡ್ಸ್. ಸೊ ಏನು ಕೊಲಾಯ್ಡ್ಸ್ ಅನ್ನೋದಾದ್ರೆ, ಕೊಲಾಯ್ಡ್ಸ್ ಇಸ್ ಅ ಮಿಕ್ಸ್ಚರ್ ಇನ್ ವಿಚ್ ಪಾರ್ಟಿಕಲ್ಸ್ ಆರ್ ಡಿಸ್ಪರ್ಸ್ ಥ್ರೂಔಟ್ ಬಟ್ ಆರ್ ನಾಟ್ ಹೆವಿ ಎನಫ್ ಟು ಸೆಟಲ್ ಔಟ್. ಓಕೆ, ಸೊ ಇಲ್ಲಿನೂ ಸಸ್ಪೆನ್ಷನ್ ಮತ್ತೆ ನೀವು ಕೊಲಾಯ್ಡ್ಸ್ ನ ಕ್ಲಾಸಿಫೈ ಮಾಡೋದಾದ್ರೆ, ಸೊ ಮಾಡ್ಬೋದು, ಕೊಲಾಯ್ಡ್ಸ್ ಪಾರ್ಟಿಕಲ್ಸ್ ಸೈಜ್ ವಿಲ್ ಬಿ ಲೆಸ್ ದ್ಯಾನ್ ದ ಸೈಜ್ ಆಫ್ ದ ಪಾರ್ಟಿಕಲ್ಸ್ ಇನ್ ಸಸ್ಪೆನ್ಷನ್. ಸೊ ಸಸ್ಪೆನ್ಷನ್ ಇರುವಂತ ಪಾರ್ಟಿಕಲ್ ಸೈಜ್ ಗಿಂತ ಸೊ ಇದ್ರದ್ದು ಸೈಜ್ ಕಮ್ಮಿ ಇರುತ್ತೆ. ಯಾವ್ದ್ರದ್ದು? ಕೊಲಾಯ್ಡ್ಸ್. ಸೊ ಫಸ್ಟ್ ಜಾಸ್ತಿ ಸೈಜ್ ಇರುವಂತದ್ದು ಯಾವ್ದ್ರದ್ದು? ಸಸ್ಪೆನ್ಷನ್ ಪಾರ್ಟಿಕಲ್ ಸೈಜ್. ಅದಾದ್ಮೇಲೆ ಅದಕ್ಕಿಂತ ಸ್ವಲ್ಪ ಸಣ್ಣ ಸೈಜ್ ಯಾವ್ದ್ರದ್ದು? ಕೊಲಾಯ್ಡ್ಸ್.
ಕೊಲೈಡ್ಸ್ ಗಿಂತಾನು ತುಂಬಾ ಸಣ್ಣ ಯಾವ್ದ್ರದ್ದು ಸೊಲ್ಯೂಷನ್ಸ್. ಸೊಲ್ಯೂಷನ್. ಸೊ ಕೊಲೈಡ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಪಾರ್ಟಿಕಲ್ಸ್ ಸೈಜು ಕೊಲೈಡ್ಸ್ ಅಲ್ಲಿ ಸೈಜ್ ಆಫ್ ದ ಪಾರ್ಟಿಕಲ್ಸ್ ವಿಲ್ ಬಿ ಸ್ಮಾಲ್ ಬಟ್ ದೇ ವಿಲ್ ನಾಟ್ ಸೆಟಲ್ ಡೌನ್. ಸೊ ಅವು ಕೆಳಗಡೆ ಸೆಟಲ್ ಆಗಲ್ಲ. ಓಕೆ, ಸೊ ಅವು ಏನಾಗಿರ್ತದೆ ನಮ್ಗೆ ಆ ಮೀಡಿಯಂ ಅಲ್ಲಿ ಡಿಸ್ಪರ್ಸ್ ಆಗಿರುತ್ತೆ ಬಟ್ ದೇ ವಿಲ್ ನಾಟ್ ಸೆಟಲ್ ಡೌನ್. ಸೊ ಕೊಲೈಡ್ಸ್ ಎಕ್ಸಾಂಪಲ್ ನೋಡೋದಾದ್ರೆ ನೀವು ಮಿಲ್ಕ್, ಮಯೋನೈಸ್, ಸ್ಟಿಕ್ ಡಿಯೋಡ್ರೆಂಟ್, ಜೆಲಾಟಿನ್, ವಿಪ್ಡ್ ಕ್ರೀಮ್, ಸೊ ಇದೆಲ್ಲ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಓಕೆ, ಅದೇ ರೀತಿ ಸ್ಮೋಕ್, ಡಸ್ಟ್. ಡಿಯೋಡ್ರೆಂಟ್ ಅಂದ್ರೆ ಏನು? ಯಾವ್ದಪ್ಪ? ಸ್ಟಿಕ್ ಡಿಯೋಡ್ರೆಂಟ್ ಮತ್ತೆ ಗೆಲಾಟಿನ್ ಅಂದ್ರೆ ಏನು? ಡಿಯೋಡ್ರೆಂಟ್ ಅಂದ್ರೆ ಇದು ಸೆಂಟ್ ಬಾಟಲ್ಗಳು. ಓಕೆ, ಸೊ ಅಲ್ಲಿ ಅದು ಸ್ಟಿಕ್ ಡಿಯೋಡ್ರೆಂಟ್ ಅಂತ ಒಂದು ಬರುತ್ತೆ. ಸ್ಟಿಕ್ ಡಿಯೋಡ್ರೆಂಟ್ ವಿಲ್ ಬಿ ಓಕೆ. ಈ ಸ್ಟಿಕ್ ಡಿಯೋಡ್ರೆಂಟ್ ಅಂದ್ರೆ ನೀವು ಮೋಸ್ಟ್ಲಿ ಅಡ್ವರ್ಟೈಸ್ಮೆಂಟ್ಸ್ ಅಲ್ಲೆಲ್ಲ ಅಬ್ಸರ್ವ್ ಮಾಡಿರ್ಬೋದು, ಒಂದು ರೋಲರ್ ತರ ಪರ್ಫ್ಯೂಮ್ ಬರುತ್ತೆ. ಅದು ಸೆಂಟ್ ತರ ಸ್ಪ್ರೇ ಮಾಡಲ್ಲ ನಾವು, ಒಂಥರ ರೋಲ್ ಮಾಡೋಂಥದ್ದು. ಅದು ಬಾಡಿ ಮೇಲೆ ರೋಲ್ ಮಾಡ್ತಾರ. ಅದನ್ನ ರೋಲ್ ಮಾಡಿದ್ರೆ ಸಾಕು, ಅಲ್ಲಿ ಸ್ಮೆಲ್ ಫ್ರಾಗ್ರೆನ್ಸ್ ಕ್ರಿಯೇಟ್ ಆಗುತ್ತೆ. ಸೊ ಆ ತರ ಡಿಯೋಡ್ರೆಂಟ್ಸ್, ಆ ತರ ಸೆಂಟ್ಗಳನ್ನ ನಾವು ಸ್ಟಿಕ್ ಡಿಯೋಡ್ರೆಂಟ್ಸ್ ಅಂತ ಕರಿತೀವಿ. ಓಕೆ, ಸೊ ಅದೇ ರೀತಿ ಜೆಲಾಟಿನ್ ಬಂದು ಈ ಜೆಲ್ಲಿ ಅಂತ ನೋಡಿದಿರ, ಜೆಲ್ಲಿ ಚಾಕ್ಲೇಟ್ಸ್ ಅಂತ ಬರ್ತಿತ್ತು. ಓಕೆ, ಅದು ಅದರಲ್ಲಿ ಇರುವಂತದ್ದು ಜೆಲಾಟಿನ್. ಸೊ ಜೆಲಾಟಿನ್ ನೀವು ಯೂಸ್ ಮಾಡಿದ್ರೆ ಅದು ಒಂಥರ ಸೆಮಿ ಸಾಲಿಡ್ ಜೆಲ್ಲಿ ತರ ಆಗುತ್ತೆ ಜೆಲಾಟಿನ್ ನಾವು ಆಡ್ ಮಾಡಿದ್ರೆ. ಸೊ ಯಾವ್ದು ಫಾರ್ ಎಕ್ಸಾಂಪಲ್ ಜಾಮ್ ನೋಡಿದಿರಲ್ವಾ? ಸೊ ಅವೆಲ್ಲ ಅದೇ ತರ, ಅವೆಲ್ಲ ಜೆಲಾಟಿನ್ ಫಾರ್ಮ್ಸ್, ಅವೆಲ್ಲ ಎಕ್ಸಾಂಪಲ್ ಫಾರ್ ಜೆಲಾಟಿನ್. ಸೊ ಜೆಲಾಟಿನ್ ಅನ್ನೋದು ಒಂದು ಕಾಂಪೋನೆಂಟ್ ಆಫ್ ಎ ಕೊಲೈಡ್. ಸೊ ಅದನ್ನ ನೀವು ಸೊಲ್ಯೂಷನ್ಗೆ ಏನಾದ್ರು ಆಡ್ ಮಾಡಿದಾಗ ಅದೇನಾಗುತ್ತೆ, ಜೆಲ್ಲಿ ಲೈಕ್ ಆಗುತ್ತೆ. ಅದನ್ನ ಕೊಲೈಡ್ಸ್ ಅಂತ ಕರಿತೀವಿ. ಓಕೆ, ಅದೇ ರೀತಿಲಿ ವಿಪ್ಡ್ ಕ್ರೀಮ್ ಅಂತ ಇದೆ ಅಲ್ವಾ? ಈ ವಿಪ್ಡ್ ಕ್ರೀಮ್ ಅಂದ್ರೆ ಈ ನೀವು ಶೇವಿಂಗ್ ಕ್ರೀಮ್ಸ್ ಅಬ್ಸರ್ವ್ ಮಾಡಿದ್ರೆ, ಶೇವಿಂಗ್ ಕ್ರೀಮ್ಸ್ ನೀವು ಅಡ್ವರ್ಟೈಸ್ಮೆಂಟ್ ಅಲ್ಲಿ ಅಬ್ಸರ್ವ್ ಮಾಡಬಹುದು. ಏನು ಶೇವ್ ಮಾಡ್ಕೊಬೇಕಾದ್ರೆ ಆ ಒಂದು ಜಿಲೆಟ್ ಅನ್ನೋ ಒಂದು ಬಾಟ್ಲ್ ಇಂದ ಫೋಮ್ ನ ಹಾಕ್ತಾರೆ, ನೊರೆ ತರ. ಅದು ವಿಪ್. ಸೊ ಅದ್ರಲ್ಲಿ ಏನಿರುತ್ತೆ ಅಂದ್ರೆ ಗ್ಯಾಸ್ ಪಾರ್ಟಿಕಲ್ಸ್ ವಿಚ್ ಆರ್ ಸಸ್ಪೆಂಡೆಡ್ ಇನ್ ಲಿಕ್ವಿಡ್ ಮೀಡಿಯಂ. ಆ ಫೋಮ್ ಅಲ್ಲಿ ಗ್ಯಾಸ್ ಮತ್ತೆ ಲಿಕ್ವಿಡ್ ಮಿಕ್ಸ್ ಆಗಿರುತ್ತೆ. ಸೊ ಆ ತರ ಪಾರ್ಟಿಕಲ್ಸ್ ಪ್ರೆಸೆಂಟ್ ಆಗಿರುತ್ತೆ. ಸೊ ಅವೆಲ್ಲ ಕೊಲೈಡ್ಸ್. ಈಗ ಫಾರ್ ಎಕ್ಸಾಂಪಲ್ ಸ್ಮೋಕ್ ಅಥವಾ ಡಸ್ಟ್, ಇದನ್ನ ತಗೊಂಡ್ರೆ ಅಲ್ಲೂ ಕೂಡ ಸಾಲಿಡ್ ಇನ್ ಗ್ಯಾಸ್ ಮೀಡಿಯಂ. ಸೊ ಸ್ಮೋಕ್, ಡಸ್ಟ್ ಅಲ್ಲೆಲ್ಲ ಸಾಲಿಡ್ ಪಾರ್ಟಿಕಲ್ಸ್ ಗ್ಯಾಸ್ ಮೀಡಿಯಂ ಅಲ್ಲಿ ಇರುತ್ತೆ. ಸೊ ಈ ತರ ಮಿಲ್ಕ್ ತಗೊಂಡ್ರೆ, ಸೊ ಮಿಲ್ಕ್ ಕೂಡ ಏನೋ ಮಿಲ್ಕ್, ಮೈನೈಸ್, ಇದರಲ್ಲಿ ಲಿಕ್ವಿಡ್ ಪಾರ್ಟಿಕಲ್ಸ್ ಇನ್ ಲಿಕ್ವಿಡ್ ಮೀಡಿಯಂ. ಈ ಏನು ಫ್ಯಾಟ್ಸ್, ಆಯಿಲ್ಸ್ ಎಲ್ಲ ಇರುತ್ತೆ ನೋಡಿ, ಸೊ ಅವೆಲ್ಲ ಮಿಲ್ಕ್, ಮೈನಸ್ ಅಲ್ಲೆಲ್ಲ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ಸೊ ಅದನ್ನ ನಾವು ಎಮಲ್ಷನ್ಸ್ ಅಂತಾನು ಕರಿತೀವಿ, ವಿಚ್ ಇಸ್ ಅ ಕೈಂಡ್ ಆಫ್ ಕೊಲೈಡ್ಸ್. ಅದ್ರದ್ದು ಮೋಸ್ಟ್ ಆಫ್ ಥಿಂಗ್ ವಿಲ್ ಬಿ ಗೋಯಿಂಗ್ ಟು ಸ್ಟಡಿ ಇನ್ ನೆಕ್ಸ್ಟ್ ಇಯರ್ ಕ್ಲಾಸಸ್. ಅಲ್ಲಿ ನಾವು ಇನ್ನೂ ಡೆಪ್ತ್ ಆಗಿ ಅದ್ರ ಬಗ್ಗೆ ಕಲಿಯೋಣ. ಸೊ ಇಲ್ಲಿ ಏನ್ ಹೇಳಿದ್ರೆ, ಕೊಲೈಡ್ಸ್ ಕೆನಾಟ್ ಬಿ ಸಪರೇಟೆಡ್ ಬೈ ಫಿಲ್ಟ್ರೇಷನ್ ಅಂತ ಹೇಳ್ತಾರೆ. ನೀವು ಫಿಲ್ಟ್ರೇಷನ್ ಮಾಡೋ ಮುಖಾಂತರ ಕೊಲೈಡ್ಸ್ ನ ಸಪರೇಟ್ ಮಾಡಕ್ಕಾಗಲ್ಲ. ಫಿಲ್ಟ್ರೇಷನ್ ಮುಖಾಂತರ ನೀವು ಸಪರೇಟ್ ಮಾಡಕ್ಕಾಗೋದು ಒಂದೇ ಒಂದು, ಯಾವ್ದದು? ಸಸ್ಪೆನ್ಷನ್ಸ್. ಸಸ್ಪೆನ್ಷನ್ಸ್ ಮಾತ್ರ ನೀವು ಫಿಲ್ಟ್ರೇಷನ್ ಮುಖಾಂತರ ಸಪರೇಷನ್ ಮಾಡಬಹುದು. ಸೊ ದಟ್ ಈಸ್ ಅಬೌಟ್ ಕೊಲೈಡ್ಸ್. ಓಕೆ, ಸೊ ಎರಡು ಕ್ವಶನ್ ಕೊಟ್ಟಿದ್ದಾರೆ. ವಾಟ್ ಆರ್ ದ 2 ಮೆಥಡ್ಸ್ ಫಾರ್ ಮೇಕಿಂಗ್ ಎ ಸಾಲ್ಯೂಟ್ ಟು ಡಿಸಾಲ್ವ್ ಫಾಸ್ಟರ್? ಸಾಲ್ಯೂಟ್ ಬೇಗ ಡಿಸಾಲ್ವ್ ಆಗ್ಬೇಕಂದ್ರೆ ಯಾವ ಮೆಥಡ್ ಫಾಲೋ ಮಾಡಬಹುದು? ಹೀಟಿಂಗು ಮತ್ತೆ ಪೌಡರ್ ಮಾಡೋದು. ಕ್ರಶಿಂಗ್. ಮಿಕ್ಸಿಂಗ್, ಹೀಟರ್, ಕ್ರಶಿಂಗ್. ಸ್ಟಿರ್ರಿಂಗ್, ಅದನ್ನು ಕೂಡ ಮಾಡಬಹುದು. ಸೊ ಇಲ್ಲೊಂದು ಕ್ವಶನ್ ಕೊಡ, ಐಡೆಂಟಿಫೈ ಸಾಲ್ಯೂಟ್ ಅಂಡ್ ಸಾಲ್ವೆಂಟ್. ಯಾವ್ದು ಸಾಲ್ಯೂಟ್, ಯಾವ್ದು ಸಾಲ್ವೆಂಟ್? Oxygen is 15 ಮಿಲಿ ಸಾಲ್ವೆಂಟ್, 5 ಮಿಲಿ ಸಾಲ್ಯೂಟ್. ಹೌದು. 15 ml ಆಫ್ ಆಕ್ಸಿಜನ್ ಏನಿದೆ ಅದು ಸಾಲ್ವೆಂಟ್. ಯಾಕೆ? ಜಾಸ್ತಿ ಇದೆ. 5 ml ಹೀಲಿಯಂ ಕಮ್ಮಿ ಇದೆ, ಸೊ ಸಾಲ್ಯೂಟ್. ಕಮ್ಮಿ ಇದೆ, ಸಾಲ್ಯೂಟ್. ಜಾಸ್ತಿ ಇರೋದು ಸಾಲ್ವೇಟ್ ಮತ್ತೆ ಕಡಿಮೆ ಇರೋದು ಸಾಲ್ಯೂಟ್. ಎಕ್ಸಾಕ್ಟ್ಲಿ. ಸೊ ಇದನ್ನ ನೆನ್ಪಿಟ್ಕೊಬೇಕು ನಾವು. ಗೊತ್ತಾಗಿದ್ಯಾ?
ಎಸ್ ಸರ್. ಸೊ ಇಲ್ಲಿಗೆ ನಮ್ಗೆ ಎಲಿಮೆಂಟ್ಸ್ ಕಾಂಪೌಂಡ್ಸ್ ಮಿಕ್ಸ್ಚರ್ ಗಳ ಬಗ್ಗೆ ಮುಗೀತು. ಸೊ ಅದ್ರದ್ದು ಒಂದು ಸ್ಮಾಲ್ ವಿಡಿಯೋ ನೋಡ್ಕೊಂಡು ನೆಕ್ಸ್ಟ್ ಏನು ನಮ್ದು ಪ್ಲಾನಿಂಗ್ ಇದೆ, ನೆಕ್ಸ್ಟ್ ಕೆಮಿಕಲ್ ಫಾರ್ಮುಲಾಸ್ ಅಂತ ಇದೆ. ಸೊ ಅದನ್ನ ನೆಕ್ಸ್ಟ್ ಸ್ಟಡಿ ಮಾಡೋಣ. ಎಲ್ಲ ಚೆನ್ನಾಗಿರ್ತೈತಿ. Go away! ಮಾಡೋ ಸರ್ ಒಂದ್ NM ಅಂದ್ರೆ ಹೆಂಗೆ ಸರ್ ಓದೋದು ಅದನ್ನ? 1 ನ್ಯಾನೋಮೀಟರ್. ನ್ಯಾನೋಮೀಟರ್ ಅಂದ್ರೆ 10 to the power of -9 ಅಂತ. 1 into 10 to the power of -9. ಸೊ ಅದು ಪಾರ್ಟಿಕಲ್ಸ್ ಇನ್ ಎ ಸೊಲ್ಯೂಷನ್
ಅದು ಸೈಜ್ ಆಫ್ ಎ ಪಾರ್ಟಿಕಲ್ಸ್. ಸೊ ಅದ್ರದ್ದು ಪಾರ್ಟಿಕಲ್ ಅಂದ್ರೆ ಸೊಲ್ಯೂಷನ್ ಅಲ್ಲಿ ಇದೆಯಲ್ಲ ಪಾರ್ಟಿಕಲ್ಸ್, ಸೊ ಅದ್ರದ್ದು ಸೈಜ್ ಏನಾಗಿರುತ್ತೆ, ಲೆಸ್ ದನ್ 1 ನ್ಯಾನೋಮೀಟರ್. ಸೊ 10⁻⁻9 ಗಿಂತನೂ ಕಮ್ಮಿ ಅಂತ. ಸೊ ಗೊತ್ತಾಗಿದೆ ಈಗ ಸಸ್ಪೆನ್ಷನ್ ಕೊಲೈಡ್ಸ್. Yes, sir. ಸೊ ಅದಷ್ಟು ನಮ್ಗೆ ಏನು ಸೊಲ್ಯೂಷನ್ ಮಿಕ್ಸರ್ಸು, ಮಿಕ್ಸರ್ಸು ಎಲಿಮೆಂಟ್ಸ್ ಕಾಂಪೌಂಡ್ಸ್ ಅಲ್ಲಿ ಮತ್ತೆ ಮಿಕ್ಸರ್ ಅಲ್ಲಿ ಸಸ್ಪೆನ್ಷನ್ ಕೊಲೈಡ್ಸ್ ಸೊಲ್ಯೂಷನ್ ಬರುತ್ತೆ. ಸೊ ಅದಷ್ಟು ಬಗ್ಗೆ, ಸೊ ಅದಷ್ಟನ್ನು ನಾವು ನೆಕ್ಸ್ಟ್ ನಮ್ಮ PUC ಲೆವೆಲ್ ಅಲ್ಲಿ ಅದಷ್ಟು ಬಗ್ಗೆ ಇನ್ ಡೆಪ್ತ್ ಆಗಿ ಸ್ಟಡಿ ಮಾಡ್ತೀವಿ. Okay. So next we are going to study about chemical formulas. So chemical formulas ಮತ್ತೆ nomenclature. So nomenclature ಅಂದ್ರೆ ನೇಮಿಂಗ್. ಸೊ ಕೊಟ್ಟಿರುವಂತಹ ಕೆಮಿಕಲ್ ಫಾರ್ಮುಲಾಗಳಿಂದ ಅದು ಯಾವ ರೀತಿ ಹೆಸರು, ಅದ್ರದ್ದು ನೇಮ್ ಏನು. ಫಾರ್ ಎಕ್ಸಾಂಪಲ್ NaCl ಕೊಟ್ಟಿದ್ರೆ ಅದನ್ನ ಸೋಡಿಯಂ ಕ್ಲೋರೈಡ್ ಅಂತ ಹೇಗೆ ಬರಿತೀವಿ, ಮತ್ತೆ ಅದೇ ರೀತಿ ಬೇರೆ ಬೇರೆ
ಫಾರ್ಮುಲಾಗಳಿಗೆ ನೇಮ್ ಬರೆಯುವಂಥದ್ದು ಮತ್ತೆ ಅದೇ ರೀತಿ ಬೇರೆ ಬೇರೆ ಫಾರ್ಮುಲಾಗಳನ್ನ ಕೂಡ ಡಿರೈವ್ ಮಾಡುವಂಥದ್ದು, ಅದ್ರ ಬಗ್ಗೆ ವಿಲ್ ಬಿ ಸ್ಟಡಿಂಗ್ ನೆಕ್ಸ್ಟ್. ಸೊ ವಾಟ್ ಈಸ್ ಕೆಮಿಕಲ್ ಫಾರ್ಮುಲಾ? ಸೊ ಕೆಮಿಕಲ್ ಫಾರ್ಮುಲಾ ಅಂದ್ರೆ ಏನು? ಸೊ ಕೆಮಿಕಲ್ ಫಾರ್ಮುಲಾ ಇಸ್ ನಥಿಂಗ್ ಬಟ್ ಇಟ್ ಇಸ್ ಅ ವೇ ಆಫ್ expressing information about proportion of atoms that constitute a particular chemical compound using a single line of chemical element, symbols, numbers, and sometimes also other symbols such as parentheses, dashes, brackets, commas, plus and minus sign. So ಅಂದ್ರೆ ಇಲ್ಲಿ ನಾವು ಯಾವುದೋ ಒಂದು ಕೆಮಿಕಲ್ ಫಾರ್ಮುಲಾನ ಬರೆದ್ರೆ ಅದರಲ್ಲಿ ನಮ್ಗೆ ಏನೆಲ್ಲ ಇನ್ಫಾರ್ಮೇಶನ್ ಸಿಗುತ್ತೆ. NaCl ಅಂತ ಬರೆದಿದ್ದೀನಿ, NaCl ಅಂತ ಬರೆದ್ರೆ ಅಥವಾ MgCl2 ಅಂತ ಬರೆದ್ರೆ ಅದರಿಂದ ನಮ್ಗೆ ಏನೆಲ್ಲ ಇನ್ಫಾರ್ಮೇಶನ್ ಸಿಗ್ತಿದೆ ಅಂದ್ರೆ, ಸೊ ಪ್ರಪೋರ್ಷನ್ ಆಫ್ ಆಟಮ್ಸ್, ಎಷ್ಟು ಆಟಮ್ಸ್ ಇದಾವೆ ಅದರಲ್ಲಿ, ಸೊ ಸೋಡಿಯಂ ಎಷ್ಟು ಆಟಮ್ ಇದೆ, ಕ್ಲೋರಿನ್ ಎಷ್ಟು ಆಟಮ್ ಇದೆ ಅಂತ, ಸೊ ಅದನ್ನ ಅಲ್ಲಿ ಹೇಳುತ್ತೆ ಆ ಕೆಮಿಕಲ್ ಫಾರ್ಮುಲಾದಲ್ಲಿ, ಅದು ಗೊತ್ತಾಗುತ್ತೆ. ಓಕೆ, ಸೊ ಅದೇ ರೀತಿ ಕಾನ್ಸ್ಟಿಟ್ಯೂಟ್ ಪರ್ಟಿಕ್ಯುಲರ್ ಕೆಮಿಕಲ್ ಕಾಂಪೌಂಡ್, ಯಾವ ರೀತಿಯಾದ ಕೆಮಿಕಲ್ ಕಾಂಪೌಂಡ್ ಫಾರ್ಮೇಶನ್ ಆಗಿದೆ, ಸೊ ಅದ್ರ ಬಗ್ಗೆ. ಸೊ ಸಿಂಗಲ್ ಲೈನ್ ಆಫ್ ಕೆಮಿಕಲ್ ಎಲಿಮೆಂಟ್ಸ್, ನಾವು ಲೈನ್ ನ ಬರೆದು ಅಂದ್ರೆ ಒಂದು ಡ್ಯಾಶ್ ಲೈನ್ ಗಳನ್ನ ಹಾಕ್ತಿವಿ, ಸೊ ಆ ತರ ಡ್ಯಾಶ್ ಲೈನ್ ಗಳನ್ನ ಎಳೆದು ಬಾಂಡ್ ರೆಪ್ರೆಸೆಂಟೇಷನ್ ಮಾಡೋದಕ್ಕೆ. ಸೊ ಆ ತರ ಕೆಮಿಕಲ್ ಎಲಿಮೆಂಟ್ಸ್ ಸಿಂಬಲ್ಗಳು ಎಷ್ಟಿದೆ ಅದು ಅಂತ ನಂಬರ್ಸ್. ಸೊ ಜೊತೆಗೆ ಕೆಲವೊಂದ್ಸತಿ ಬ್ರಾಕೆಟ್ಸ್, ಕಾಮರ್ಸ್ ಕೂಡ ಹಾಕಿ ನಾವು ಕೆಲವೊಂದು ಎಲಿಮೆಂಟ್ ಗಳನ್ನ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಚಾರ್ಜಸ್ ಬಂದಾಗ ಅದಕ್ಕೆ ಪ್ಲಸ್ ಮೈನಸ್ ಚಾರ್ಜಸ್ ಗಳನ್ನ ಕೂಡ ಕೊಡ್ತೀವಿ. ಸೊ ದೀಸ್ ಆರ್ ಆಲ್ ದ ಥಿಂಗ್ಸ್ ವಾಟ್ ಈಸ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಇನ್ ದ ಕೆಮಿಕಲ್ ಫಾರ್ಮುಲಾಸ್. ಓಕೆ, so chemical formula of a covalent molecular compound tells us number of atoms of each element present in the compound. So ಒಂದು each compound ಅಲ್ಲಿ ಎಷ್ಟು ಇರ್ತವೆ ಎಲಿಮೆಂಟ್ ಗಳು. ಫಾರ್ ಎಕ್ಸಾಂಪಲ್ ವಾಟರ್ ತಗೊಂಡ್ರೆ ಅದರಲ್ಲಿ ಹೈಡ್ರೋಜನ್ 2 ಇದೆ, ಆಕ್ಸಿಜನ್ 1 ಇದೆ. ಸೊ ಇದೆಲ್ಲವನ್ನ ನಮ್ಗೆ ಕೆಮಿಕಲ್ ಫಾರ್ಮುಲಾದಲ್ಲಿ ಇದೆಲ್ಲದರ ಇನ್ಫಾರ್ಮೇಶನ್ ಸಿಗುತ್ತೆ. ಗೊತ್ತಾಗಿದ್ಯಾ? ಸೊ ಈಗ ಝೂಮ್ ಕ್ಲಾಸ್ ಎಂಡ್ ಆಗೋದಕ್ಕೆ ಇನ್ನೊಂದು 30 ಸೆಕೆಂಡ್ಸ್ 35 ಸೆಕೆಂಡ್ಸ್ ಬಾಕಿ ಇದೆ. ಸೊ ಇವತ್ತಿಗೆ ಇಲ್ಲಿಗೆ ನಾನು ಕ್ಲಾಸ್ ನಿಲ್ಸಿರ್ತೀನಿ. ಸೊ ಇದ್ರದ್ದು ನೆಕ್ಸ್ಟ್ ಕಂಪ್ಲೀಷನ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಸ್ಟಾರ್ಟ್ ಮಾಡೋಣ ರಿಮೈನಿಂಗು. ಸೊ ಈಗ ಝೂಮ್ ಕ್ಲಾಸ್ ಎಂಡ್ ಆದ್ರೆ ಪುನಃ ನೀವು ಲಾಗಿನ್ ಮಾಡುವಂಥದ್ದು ಬೇಡ. ನಿಮ್ಗೆ ಅಸೈನ್ಮೆಂಟ್ಸ್ ಬೈ ಈವ್ನಿಂಗ್ ಅಪ್ಡೇಟ್ ಆಗುತ್ತೆ. ಸೊ ಅಸೈನ್ಮೆಂಟ್ಸ್ ನ ಮಾಡಿ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಐ ವಿಲ್ ಕಂಟಿನ್ಯೂ ದಿಸ್. ಓಕೆ, ಸೊ ಈ ಫಾರ್ಮುಲಾ ಕೆಮಿಕಲ್ ಫಾರ್ಮುಲಾ ಅನ್ನೋದು ಏನಿದೆ ಮತ್ತೆ